ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ 893ನೇ ಬಸವ ಜಯಂತಿ ಉತ್ಸವವು ಏಪ್ರಿಲ್ 16ರಿಂದ 20ರವರೆಗೆ 5 ದಿನಗಳ ಕಾಲ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಯೋಜನಾ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಬಿ.ಆರ್. ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 5 ದಿನಗಳ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮವು ನಗರದ ಜಗತ್ ವೃತ್ತದಲ್ಲಿರುವ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ನಿರ್ಮಿಸಿದ ವೇದಿಕೆಯಲ್ಲಿ ನಡೆಯಲಿದೆ ಮತ್ತು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯಲಿದೆ ಎಂದರು. ಏಪ್ರಿಲ್ 16ರಿಂದ 18ರವರೆಗೆ 3 ದಿನಗಳ ಪ್ರತಿದಿನ ಸಂಜೆ 7 ಗಂಟೆಗೆ ವಿವಿಧ ವಾಗ್ಮಿಗಳಿಂದ ಪ್ರವಚನ ಹಾಗೂ ವಚನ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 19ರಂದು ಬೆಳಗ್ಗೆ 6:30 ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಇಷ್ಟಲಿಂಗ ಪೂಜೆ ನಡೆಯಲಿದೆ. ಸಂಜೆ 5 ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದ ಆವರಣದಿಂದ ಮಹಿಳಾ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ. ಸಂಜೆ 6 ಗಂಟೆಗೆ ನಡೆಯುವ ಸಭಾ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನು ಸನ್ಮಾನಿಸಲಾಗುವುದು. ಏಪ್ರಿಲ್ 20ರಂದು ಬೆಳಗ್ಗೆ 8 ಗಂಟೆಗೆ ಜಿಲ್ಲಾಡಳಿತದ ವತಿಯಿಂದ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಅಂದು ಸಂಜೆ ನಗರದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ಭವ್ಯ ಶೋಭಾಯಾತ್ರೆ ಜರುಗಲಿದೆ. 5 ದಿನಗಳ ಸಮಾರಂಭದಲ್ಲಿ ವಿವಿಧ ಪೂಜ್ಯರು, ರಾಜಕೀಯ ಗಣ್ಯರು, ಬಸವ ಚಿಂತಕರು, ಸಾಹಿತಿಗಳು, ಕಲಾವಿದರು, ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಬಿ.ಜಿ. ಪಾಟೀಲ್ ಅವರು ವಚನ ಸಾಹಿತ್ಯದ 50,000 ಗ್ರಂಥಗಳನ್ನು ಬಸವ ಜಯಂತಿ ಉತ್ಸವ ಸಂದರ್ಭದಲ್ಲಿ ವಿತರಿಸಲಿದ್ದಾರೆ ಎಂದರು. ಸಾನ್ನಿಧ್ಯ ಶ್ರೀ ಪ್ರಭುಶ್ರೀ ಮಾತಾಜಿ ಅಕ್ಕಮಹಾದೇವಿ ಆಶ್ರಮ ಕಲಬುರಗಿ ಉದ್ಘಾಟನೆ ಪೂಜ್ಯ ಶರಣೆ ದಕ್ಷಿಣೆ ಅಮ್ಮವರು ಹಾಗೂ ಅನುಭವ ಶರಣ ಗಂಗಾಂಬಿಕಾ ಬಸವರಾಜಪ್ಪ ಭದ್ರಾವತಿಯವರು. ವಿಷಯ ಬಸವಣ್ಣನವರ ಸಮಗ್ರ ಕ್ರಾಂತಿ ಮತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೀನಾಕ್ಷಿ ಬಾಳಿ, ಶರಣ ಡಾಕ್ಟರ್ ಭಾಗ್ಯಶ್ರೀ ಶರಣಬಸವ ಪಾಟೀಲ್, ಅಧ್ಯಕ್ಷತೆ ವಿಲಾಸವತಿ ಕೂಬಾ. ಇದು 16ನೇ ತಾರೀಕಿನ ಕಾರ್ಯಕ್ರಮ. 3 ದಿವಸಗಳಲ್ಲ, 3 ದಿನ ಉಪನ್ಯಾಸ ನೀಡ್ತಾರೆ. ಉಪನ್ಯಾಸದಲ್ಲಿ ಇವರೆಲ್ಲ ಇರ್ತಾರೆ. ಉಪನ್ಯಾಸ ನೀಡೋರು ಗಂಗಾಂಬಿಕಾ ಬಸವರಾಜಪ್ಪ ಭದ್ರಾವತಿ, ಶ್ರೀ ಪ್ರಭು ಶ್ರೀ ಮಾತಾಜಿ ಶರಣ ಗಂಗಾಂಬಿಕಾ ಬಸವರಾಜಪ್ಪ ಭದ್ರಾವತಿ. ಇಲ್ಲ ವಿಷಯ ಗುರು ಬಸವಣ್ಣ ಎಲ್ಲರೂ ಅವ್ರಿಗೆ ಹೆಣ್ಮಕ್ಳಿಗೆ ಮುಂದೆ ಮಾಡಿದ್ದೀವಿ ಒಂದು ಕಾರ್ಯಕ್ರಮ. ಆಮೇಲೆ 2ನೇ ದಿವಸ ಗುರು ಬಸವಣ್ಣನವರು ಅದು ಆ ದಿವಸ ಗುರು ಬಸವಣ್ಣನವರ ಸಮಗ್ರ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ. ಉಪನ್ಯಾಸ ಮೊದಲನೇ ಯಾವತ್ತು 16 ಕಾರ್ಯಕ್ರಮ ಮುಗಿತದೆ. 2ನೇದು 17ನೇ ತಾರೀಕಿನ ದಿವಸ ಚರಲಿಂಗ ಸ್ವಾಮಿಗಳು ಗದ್ದಿಗೆ ಮಠ ಕಲಬುರಗಿ ಅವರು ಸಾನ್ನಿಧ್ಯ ವಹಿಸ್ತಾರೆ. ನೇತೃತ್ವ ಸಿದ್ಧಲಿಂಗ ಸ್ವಾಮಿಗಳು ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠ ರಾವರು ಇವರು ವಹಿಸ್ತಾರೆ. ಅನುಭವ ಶರಣ ಡಾಕ್ಟರ್ ಸೋಮನಾಥ್ ಯಳವಾರ್, ಶರಣ ಸಾಹಿತಿಗಳು ಹುಮ್ನಾಬಾದ್, ಇವರು ಕೂಡ ಉಪನ್ಯಾಸ ನೀಡ್ತಾರೆ. ಬಸವತತ್ವದ ಪ್ರಸ್ತುತದ ವಿಷಯ ಅಲ್ಲಿ ಮುಖ್ಯ ಅತಿಥಿಗಳ ಅಲ್ಲಂಪ್ರಭು ಪಾಟೀಲರು ಇರ್ತಾರೆ, ಶಾಸಕರು. ಬಸವರಾಜ್ ಅಲ್ಗಾರು ಇರ್ತಾರೆ, ಲೋಕಾಯುಕ್ತ ಕಲಬುರಗಿ. ಶರಣಕುಮಾರ್ ಮೋದಿಯವರು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು ಅವರು ಇರ್ತಾರೆ. ಅಧ್ಯಕ್ಷತೆ ಆರ್.ಜಿ. ಶೆಟ್ಗಾರ್ ಅವರು ವಹಿಸ್ತಾರೆ. ಇದು 16ನೇ ತಾರೀಕಿನ ಕಾರ್ಯಕ್ರಮ. 18ಕ್ಕೆ ಪೂಜ್ಯ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶಾಖಾಮಠ ಗುರುಮಿಟ್ಕಲ್ ಇವರು ಸಾನ್ನಿಧ್ಯ ವಹಿಸ್ತಾರೆ. ನೇತೃತ್ವವನ್ನು ಪೂಜ್ಯ ಶ್ರೀ ವಿಶ್ವನಾಥ್ ಸುವರ್ಣೇಶ್ವರ ಸ್ವಾಮಿಗಳು ತೊಂಟದಾರ ಅನುಭವ ಮಂಟಪ ಆಳಂದ್ ಇವರು ನೇತೃತ್ವ ವಹಿಸ್ತಾರೆ. ಅನುಭವ ಶರಣ ಗುರುಲಿಂಗಪ್ಪ ದಬಾಲೆ, ಪ್ರಾಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರ ಅಕ್ಕಲಕೋಟೆ ಮಹಾರಾಷ್ಟ್ರ, ಅವರು ಅನುಭವ ನೀಡ್ತಾರೆ. ವಿಷಯ ಮಹಾನೇತಾರ ಬಸವಣ್ಣನವರ ಬಹುಮುಖ ವ್ಯಕ್ತಿತ್ವ. ಮುಖ್ಯ ಅತಿಥಿಗಳಾಗಿ ಶ್ರೀ ಅರುಣಕುಮಾರ್ ಎಂ ಪಾಟೀಲ್ ಇರ್ತಾರೆ ಮತ್ತು ಆರ್.ಕೆ. ಪಾಟೀಲ್ ಇರ್ತಾರೆ, ಆರ್.ಕೆ. ಹುಡುಗಿಯವರು ಇರ್ತಾರೆ, ಅರುಣಕುಮಾರ್ ಪಾಟೀಲ್ ಕೊಡ್ಲಂಗರ್ ಅವರು ಇರ್ತಾರೆ. ಇದು 3 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ನಡೀತದೆ. 19ನೇ ತಾರೀಕಿನ ದಿವಸ ಶರಣಬಸವೇಶ್ವರ ಸಂಸ್ಥಾನದ ಮೈದಾನದಲ್ಲಿ ಬೆಳಗ್ಗೆ 6:30ಕ್ಕೆ ಬೆಳಗ್ಗೆ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆ ಆಗ್ತದೆ ಮತ್ತು ದೀಕ್ಷಾ ಕಾರ್ಯಕ್ರಮ. ಯಾರು ದೀಕ್ಷಾ ಬಯಸಿ ಬಂದಿರ್ತಾರೆ ಎಲ್ರಿಗೂ ದೀಕ್ಷೆ ಮಾಡಲಾಗುವುದು. ಜಾತಿ ಎಣಿಸಿದ್ದೇನೆ ಜಾತ್ಯತೀತವಾಗಿ ಮತ್ತು ಇಷ್ಟಲಿಂಗ ಪೂಜೆ ಕೂಡ ನೆರವೇರುತ್ತದೆ. ಸಾಯಂಕಾಲ ಬಹಿರಂಗ ಸಭೆ ನಡೀತದೆ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ
ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಅವರಿಗೆ ಸಮಾಜ ವತಿಯಿಂದ ಸನ್ಮಾನ ಮಾಡ್ತೀವಿ. ಮತ್ತು ಪ್ರಮುಖ ಅಲ್ಲಿ ಮಾತನಾಡುವಂಥವರು ಈ ನಾಡಿನ ಖ್ಯಾತ ವಚನಕಾರ ಸಾಹಿತಿ ಶಂಕರ್ ದೇವನೂರು. ಬಸವ ಜಯಂತಿ ಉತ್ಸವ ಸಮಿತಿ 2026 ಹಾಗೂ ಜಿಲ್ಲಾ ಆಡಳಿತ ಕಲಬುರಗಿ ಸಹಯೋಗದಲ್ಲಿ 893ನೇ ಬಸವ ಜಯಂತಿ ಉತ್ಸವವು ಬಹಳ ವಿಜೃಂಭಣೆಯಿಂದ ಗುಲ್ಬರ್ಗಾದಲ್ಲಿ ಆಚರಿಸ್ತಾ ಇದ್ದೇವೆ. ಸಮಾಜ ಕಡೆಯಿಂದ ಮತ್ತು ಎಲ್ಲ ಬಸವ ಸಂಘಟನೆಗಳಿಂದ ಎಲ್ಲರೂ ಗುಲ್ಬರ್ಗ 2-3 ಮೀಟಿಂಗ್ ಮಾಡಿದೆವು. ಎಲ್ಲ ಮೀಟಿಂಗ್ ಚೆನ್ನಾಗಿ ಸಕ್ಸಸ್ ಆಗಿದೆ. ಕಮಿಟಿಗಳನ್ನು ಮಾಡಿದೆವು ಮತ್ತು ಚಿಂಚೋಳಿ, ಅಫ್ಜಲ್ಪುರ್ ಎಲ್ಲ ಕಡೆ ನಾವು ಅಧ್ಯಕ್ಷರು ಮತ್ತು ನಮ್ಮ ಟೀಮು ಮತ್ತು ಎಲ್ಲರಿಗೆ ಕರ್ಕೊಂಡು ಎಲ್ಲ ಕಡೆ ಹೋಗಿ ಹೇಳಿ ಬರಬೇಕಂತ ಇದು ಆಗಿದೆ. ಹೋದ ಸಲ ಏನು ಬಸವ ಜಯಂತಿ ಮಾಡಿದ್ದೆವು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು, ಸಿಸ್ಟಮೆಟಿಕ್ ಆಗಿ ಮಾಡಬೇಕು ಮತ್ತು ವಿಜೃಂಭಣೆಯಿಂದ ಮಾಡಬೇಕು. ಸಮಾಜ ಎಲ್ಲ ಮುಖಂಡರಿಗೆ ಕರಿಬೇಕು, ಎಲ್ಲ ಸಮಾಜದ ಮುಖಂಡರಿಗೆ ಕರಿಬೇಕು ಅಂತ ಎಲ್ಲ ಡಿಸೈಡ್ ಆಗಿದೆ. ಮತ್ತು ಇನ್ನೂ 1-2 ಮೀಟಿಂಗ್ ಮಾಡಿ ಎಲ್ಲ ಇದು ಸಕ್ಸಸ್ ಮಾಡ್ತೇವಂತೂ ತಮ್ಮ ಕೋಆಪರೇಷನ್ ಇರಬೇಕಂತ ಹೇಳಿ ನನ್ನ 2 ಮಾತು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.